ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಶುಂಠಿ. ಫಸ್ಟ್ ಏನು ಫೋಟೋ ಹಾಕಿದ್ನೋ ಆ ಥರ ಇತ್ತು ಮೊದಲು. ಈಗ ಫೀಲ್ಡ್ ವಿಸಿಟ್ ಮಾಡೋಕ್ಕೆ ಬಂದೆ. ಒಂದು 30 ಡೇಸ್ 40 ಡೇಸ್ ಆಗಿದೆ. ಇಷ್ಟು ಬದಲಾವಣೆ ಆಗಿದೆ. ಅವರೆಲ್ಲಿ ಇಲ್ಲೆಲ್ಲೋ ಹತ್ರದಲ್ಲಿ ಅಂತಂದ್ಬಿಟ್ಟು ಒಂದು ಡ್ರಂಚಿಂಗ್ ತೊಗೊಂಡು ಕೊಟ್ರಂತೆ. ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಅಂದರು. ಅವರ ಬಾವಾರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನು, ತುಂಬ ದಿನದಿಂದ ಶುಂಠಿ ಬೆಳೀತಿದ್ದಾರೆ. ಸೊ ಇದು ಬದಲಾವಣೆ ಆಗೋಲ್ಲ, ಕೈ ಬಿಟ್ಬಿಡು ಅಂದಿದ್ರಂತೆ. ಅದಾದಮೇಲೆ ನನ್ನ ಹತ್ರ ಬಂದು ಎಲ್ಲ ಡ್ರಂಚಿಂಗ್ ತೊಗೊಂಡ್ಮೇಲೆ ಈಗ ಮೊನ್ನೆ ರೀಸೆಂಟಾಗಿ ಫೋನ್ ಮಾಡಿದ್ರು. ಅವ್ರಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಹೆಸರು ಬಂದು ವಿಷ್ಣು ಬಿ ಆರ್ ಅಂತ. ಅವ್ರ ಊರು ಬಂದ್ಬಿಟ್ಟು ಗುಡ್ಡದ್ರಾಮನಹಳ್ಳಿ. ಅವ್ರ ಪ್ರೊಫೆಷನ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿನಲ್ಲಿ, ಪ್ರೈವೇಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬೆಳವಣಿಗೆ ಆದಮೇಲೆ ಕೆಲವು ತಪ್ಪುಗಳು ಮಾಡಿದ್ದಾರೆ. ಅಂದರೆ ಗೊಬ್ಬರಗಳು ಕೊಡೋದು, ಸ್ಟ್ರೈಟ್ ಫರ್ಟಿಲೈಸರ್ಸ್ ಕೊಟ್ಟಿಲ್ಲ. ಅದೊಂದು ತಪ್ಪಾದರೆ ಒಂದು ಸರಿ ರಿಕವರ್ ಆದಮೇಲೆ ಸಾಕು ಅಂತ ಬಿಡ್ತೀರಾ. ಡೆವಲಪ್ಮೆಂಟ್ ಔಷಧಿಗಳನ್ನ ಅಟ್ಲೀಸ್ಟ್ 15 ಡೇಸ್ಗೊಮ್ಮೆ ಮಾಡಿದ್ರೆ ನಿಮಗೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಅವ್ರು ಅದೊಂದು ತಪ್ಪು ಮಾಡಿದ್ದಾರೆ. ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಚುಕ್ಕಿ ರೋಗ ಹುಳಕ್ಕೆ ಬೇಸ್ಡ್ ಆನ್ ಬಂದಿದೆಯಾ ಹುಳ, ಅವಾಗ ಹೊಡೀರಿ. ಬಟ್ ಡೆವಲಪ್ಮೆಂಟ್ ಔಷಧಿಗಳ್ನ ಹಂಗೆ ಮಾಡಬೇಡಿ. ಡೆವಲಪ್ಮೆಂಟು ಚುಕ್ಕಿ ರೋಗಕ್ಕೆ ಅಥವಾ ಬೆಂಕಿ ರೋಗಕ್ಕೆ ಬಂದಂಗೆ ಮಾಡ್ಕೊಳ್ಳಿ. ಬಟ್ ಡೆವಲಪ್ಮೆಂಟು ರೆಗ್ಯುಲರಾಗಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 15 ಡೇಸ್ ಆಗಲಿ ಅಂದರೆ 20, ಅಟ್ಲೀಸ್ಟ್ 30 ಡೇಸ್ಗಾರ ಮಾಡ್ಕೊಳ್ಳಿ. ಇಳುವರಿ ನಿಂತಿರೋದೇ ಡೆವಲಪ್ಮೆಂಟ್ ಔಷಧಿಗಳು, ಗೊಬ್ಬರಗಳಿಂದ. ಗೊಬ್ಬರನೂ ಅಷ್ಟೇ, ಇವರೆಲ್ಲ ಏನು ಮಾಡಿದ್ದಾರೆ, ಕಾಂಪ್ಲೆಕ್ಸ್ ಕೊಟ್ಬಿಟ್ಟಿದ್ದಾರೆ. ಉಳ್ಕೊಂಡಿತ್ತು ಮನೆಯಲ್ಲಿ ರಾಗಿಗೆ ತಂದಿದ್ರು ಅಂತ. ಸೊ ಅದು ರಾಂಗ್. ಅವ್ರು ಪೊಟ್ಯಾಶ್ ಕಂಟೆಂಟನ್ನು ಕೊಟ್ಟೇ ಇರಲಿಲ್ಲ. ಸೊ ಸ್ಟ್ರೈಟ್ ಫರ್ಟಿಲೈಸರ್ ಆದಂತಹ ಬೇಸ್ಡ್ ಆನ್ pH ವ್ಯಾಲ್ಯೂ ಮೇಲೆ ಅಮೋನಿಯಂ ಸಲ್ಫೇಟು, ಯೂರಿಯಾ ಅಥವಾ ಪೊಟ್ಯಾಶು, ವೈಟ್ ಪೊಟ್ಯಾಶ್ ಅಂತ ಬರುತ್ತೆ, ಸೋಪಿ ಅಂತ, ಸಲ್ಫೇಟ್ ಆಫ್ ಪೊಟ್ಯಾಶು, ಮ್ಯೂರೇಟ್ ಆಫ್ ಪೊಟ್ಯಾಶು, ಅದ್ರ ಜೊತೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನ ಕೊಟ್ಕೊಂಡ್ರೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಅವರು ಇದರಲ್ಲಿ ಖುಷಿಪಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಆಗ್ತೀವಿ ಸರ್, ನೀವೇನು ಹೇಳ್ದಂಗೆ ನಾವು ಮಾಡ್ತೀವಿ ಅಂತವ್ರೆ. ಬಟ್ ಒಂದೇ ಒಂದು ಬದಲಾವಣೆ ಅಂದರೆ ಈ ಅಮೈನೋ ಆ್ಯಸಿಡ್ಡು, ಬಯೋಸ್ಟಿಮ್ಯುಲೆಂಟ್ಸು, ಗೊಬ್ಬರಗಳನ್ನು ನೀಟಾಗಿ ಮೇಂಟೈನ್ ಮಾಡಿ. ಅದರಿಂದನೇ ನಿಮಗೆ ಇಳುವರಿ ಜಾಸ್ತಿ ಬರೋದು. ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ರೋಗ ಬಂದಾಗ ಹೊಡೆದ್ಬಿಟ್ಟು ಔಷಧಿಗಳನ್ನ, ಅದು ತುಂಬ ಇಂಪಾರ್ಟೆಂಟು. ಸೊ ಕೊಳೆ ಕೆಲವು ಕಡೆ ಇದೆ, ಆ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಶುಂಠಿ ಎತ್ಕೊಂಡು ಬೀಜ ಶುಂಠಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಅದೇ ಥರ ಮಾಡ್ಕೊಳ್ಳಿ. ಅಲ್ಲೊಂದು ಸ್ವಲ್ಪ ಕೊಳೆ ರೋಗ ಇದೆ ನೋಡಿ, ಹತ್ರಕ್ಕೆ ಹೋಗಲ್ಲ ಈಗ ತೋರಿಸೋದಕ್ಕೆ. ಸ್ವಲ್ಪ ಒಂದು 2-3 ಕಡೆ ಕೊಳೆ ರೋಗ ಇದೆ. ಸೊ ಒಂದೇ ಒಂದು ಬಾರಿ ಸ್ಪ್ರೇ ಕೊಟ್ಟಿದ್ದಾರೆ ಅಷ್ಟೇ. ಸೊ ಆಲ್ಮೋಸ್ಟು 4-4.5 ತಿಂಗಳಾಗಿದೆ. ಇದು ತುಂಬ ಬದಲಾವಣೆ ಮಾಡಬೇಕು ಇನ್ನೂ ಇವರು. ಇಷ್ಟಕ್ಕೆ ಖುಷಿಯಾಗಿದ್ದಾರೆ ಪಾಪ. ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವ್ರು ಇನ್ನೂ ಕಂಪ್ನಿ ವರ್ಕ್ ಮಾಡ್ಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಬೆಳೆದಿದ್ದಾರೆ ಅವ್ರ ಪಾವನ ಕಡೆಯಿಂದ ಬೀಜ ಶುಂಠಿ ತೊಗೊಂಡು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಇದು ವಿಡಿಯೋ ಬಂದ್ಬಿಟ್ಟು ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ವತಿಯಿಂದ. ನಂಬರ್ ಬಂದ್ಬಿಟ್ಟು 9986143216. ಥ್ಯಾಂಕ್ ಯು ಎಲ್ಲರಿಗೂ. ಸೊ ರೇಟ್ ಬಂದು ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಕಡೆ ನಮ್ಮ ಬೆಳೆನೂ ಚೆನ್ನಾಗಿ ಬರ್ತಾಯಿದೆ. ಕೆಲವು ಕಡೆ ಓವರ್ ಎಕ್ಸ್ಪ್ಯಾಂಡಿಚರ್ಸ್ ಆಗಿದೆ. ರೇಟ್ ಕಡಿಮೆ ಬಿದ್ದರೆ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸೊ ನೋಡ್ಬಿಟ್ಟು ಖರ್ಚು ಮಾಡಿ ರೈತರು. ಬೇಕಾಗಿದೆಯಾ ಅಂತ ಒಂದು ಕೊಟ್ಕೊತಾ ಹೋಗಿ. ಬೇಡದಿದ್ದನ್ನು ಜಾಸ್ತಿ ಕೊಡ್ತಾಯಿದ್ದೀರಾ, ಬೇಕಾಗಿರೋದನ್ನು ಕೊಡ್ತಾಯಿಲ್ಲ ಬೆಳವಣಿಗೆಗೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು.